ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ, NCI ನ್ಯೂಸ್ಗೆ ಸ್ವಾಗತ. ಶಹಾಬಾದ್ ಜೇವರ್ಗಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಹೆದ್ದಾರಿ ತಡೆ ಪ್ರತಿಭಟನೆ. PNCIB ನ್ಯೂಸ್. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಜೇವರ್ಗಿ ರಸ್ತೆ ಸಂಪೂರ್ಣ ಹದಗೆಟ್ಟಿರುವ ಹಿನ್ನೆಲೆ ರಸ್ತೆ ದುರಸ್ತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಒಕ್ಕೂಟದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಯಿತು. ಶಹಾಬಾದ್ ತಾಲೂಕು ಕೇಂದ್ರವಾಗಿದ್ದರೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ಬಾರಿ ಶಹಾಬಾದ್ ಜೇವರ್ಗಿ ರಸ್ತೆಯನ್ನು ನಿರ್ಮಿಸಿದರೂ ಕಾಮಗಾರಿ ಕಳಪೆಯಾಗಿದ್ದು ರಸ್ತೆ ಮತ್ತೆ ಹಾಳಾಗುತ್ತಿದೆ. ಆದ್ದರಿಂದ ಶಾಶ್ವತ ಗುಣಮಟ್ಟದ ಹೊಸ ರಸ್ತೆ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು. ವಾಡಿ ಕ್ರಾಸ್ನಿಂದ ಮರಗೋಳ ಕ್ರಾಸ್ ಹಾಗೂ ಜೇವರ್ಗಿ ಕ್ರಾಸ್ವರೆಗೆ ಸುಮಾರು 17 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಳೆದ 2-3 ವರ್ಷಗಳಿಂದ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಾ ಬಂದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸುಮಾರು 2,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೆ ಹೋರಾಟ ಮುಂದುವರಿಯುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಇದೇ ವೇಳೆ ತಹಸೀಲ್ದಾರ್ ಕಚೇರಿ, ನಗರಸಭೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೆಯುತ್ತಿದ್ದು ಹಣ ನೀಡದೆ ಯಾವುದೇ ಕೆಲಸಗಳೂ ಆಗುತ್ತಿಲ್ಲ ಎಂದು ಸಾರ್ವಜನಿಕರು ದೂರಿದರು. ಜನಪ್ರತಿನಿಧಿಗಳು ಕೂಡ ಹಣ ನೀಡಿದರೆ ಮಾತ್ರ ಸಭೆಗಳಿಗೆ ಹಾಜರಾಗುತ್ತೇವೆ ಎಂದು ಹೇಳುತ್ತಿರುವುದು ವಿಷಾದನೀಯ ಎಂದು ಆರೋಪಿಸಿದರು. ಈ ಸತ್ಯಾಗ್ರಹದಲ್ಲಿ ಪರಮಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ರೇವಣಸಿದ್ಧಾಚರತೇಶ್ವರ ಶಿವಾಚಾರ್ಯರು, ಸಂಗಮೇಶ್ವರ ಸಂಸ್ಥಾನ ಮಠ ತೋಣಸನಹಳ್ಳಿ ಎಸ್, ಬಸವರಾಜ್ ಮದ್ರಿಕಿ, ಬೆಳಪ್ಪ ಖಾನಾದಲ್, ಮಲ್ಲಿಕಾರ್ಜುನ್ ಗೋಳೇದ್, ನಾಗೇಂದ್ರಪ್ಪ ಹುಗ್ಗಿ, ಪ್ರಶಾಂತ್ ರಾಮಶೆಟ್ಟಿ, ಅಲ್ಲಮಪ್ರಭು ಮಂಗಳೂರು, ಮಲ್ಲಣ್ಣ ಮರ್ತೂರ್ ಹಾಗೂ ಮೌನೀಶ್ ಕಡಬೂರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಎಲ್ಲಿ ತನಕ ಇದು ರೋಡ್ ಆಗಂಗಿಲ್ಲ ಅಕ್ಕ, ಅದೇನಾರೇ ಅಕ್ಕ ಅವ್ರು ಏನ್ ಮಾಡ್ತಾರ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡಿಲಿ ಬಡಿಲಿ, ಅದೇನೇ ಇತ್ತಂತಂದ್ರೂ ನಾವು ಹಿಂಸರಿಯಲ್ಲ ಅಂತ ತಂದಾಗ ನಾನು ಕೂಡ ಹೇಳ್ತೇನೆ, ಇಲ್ಲಿ ಯಾರೇನು ಹೊಡೆಯೋದು ಬಡಿದ್ರು ಲಾಠಿ ಚಾರ್ಜ್ ಪ್ರಶ್ನೆ ಬರಲ್ಲ. ನಾವೇನು ಯಾರು ಆಸ್ತಿ ಕೇಳಕತ್ತಿಲ್ಲ, ಯಾರು ಏನ್ ರೊಕ್ಕ ಕೇಳಕತ್ತಿಲ್ಲ, ರೂಪಾಯಿ ಕೇಳಕತ್ತಿಲ್ಲ. ನಮ್ದೇನ್ ಹಕ್ಕದ, ನಮ್ದೇನ್ ವಿಷಯದ ಆ ವಿಷಯಕ್ಕಷ್ಟೇ ನಮ್ಮ ರೋಡ್ ಮಾಡ್ಕೊಡಲಾಕತ್ತಿದೆ ನಾವು ಅಷ್ಟೇ. ಅದು ಕರ್ತವ್ಯ ಅದ, ಅವ್ರು ಅದನ್ನ ಮಾಡ್ಲೇಬೇಕು. ಅದ್ರಾಗೇನು ಎರಡನೇ ಮಾತೇ ಇಲ್ಲ. ಖರೆ ಅಂತಂದ್ರೆ ಇಷ್ಟು ಸ್ಟ್ರೈಕ್ ಮಾಡೋದಾಗ್ಲಿ, ಹಿಂಗ್ ರೋಡಿಗೆ ಇಳಿಯೋದಾಗ್ಲಿ ಆಗ್ಲೇಬಾರ್ದು. ತಮಗ್ ತಿಳಿದ ರಾಜಕಾರಣಿಗಳು ಏನ್ ಮಾಡ್ಬೇಕು, ಈ ವಿಷಯಕ್ಕೆ ಬರ್ಬೇಕು. ಹೀಗಾಗಿ ತಾವೆಲ್ಲ ಒಂದು ಏನು ನಿರ್ಧಾರವನ್ನ ಮಾಡ್ತೀರಿ ಮಾಡ್ರಿ. ತಾವಿಲ್ಲಿ ಈಗಂದ್ರು ನಾಳೆ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆವರೆಗೂ ಜಿಲ್ಲಾಧಿಕಾರಿಗಳು ಬರುವ ಚಾನ್ಸಸ್ ಅದ ಅಂತೇಳಿ, ನಾಳೆ ಬೆಳಗ್ಗೆ ಆಗ್ಲಿ ನಾಳೆ ಬೆಳಗ್ಗೆ ಅಂತಾನೆ ನೀವು ಸಾಯಂಕಾಲವರೆಗೂ ಕೈರಿ. ಸಾಯಂಕಾಲವರೆಗೂ ಜಿಲ್ಲಾಧಿಕಾರಿಗಳು ಬಂದ್ರು ಸರಿ ಆಯ್ತು, ಬರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ನಾಳೆ ನಿಮಗ ಅದನ್ನ ಮಾಡಿರ್ತೀನಿ ನನಗ ನನ್ನ ಅಭಿಪ್ರಾಯ. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂತಂದ್ರೆ ಖಂಡಿತವಾಗಿ ನಾವು ತನ್ಸಳಿನಿಂದ KKRDB ವರೆಗೂ, ಯಾಕಂದ್ರೆ ಇದಕ್ಕೆ KKRDB ಅನುದಾನ ಒಳಗ ದುಡ್ಡದ, KKRDB ಒಳಗ ಇದಕ್ಕ ಕೆಲಸ ಮಾಡ್ಲಿಕ್ಕೆ ಅವಕಾಶ ಅದ. ಹಿಂಗಾಗಿ ನಾವೇನ್ ಮಾಡಮ ಅಂತಂದ್ರೆ ಎಲ್ಲರೂ ಯಾವುದೇ ಪಕ್ಷ ಅಲ್ಲಾರ್ದೆ ಈ ಒಂದು ವಿಷಯವನ್ನ ಚಾಲೆಂಜ್ ಆಗಿ ತಗೊಂಡು ನಾವೇನಾದ್ರು ಸಕ್ಸಸ್ ಆದೇವಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪಕ್ಷದವರಾಗ್ಲಿ ಯಾವುದೇ ರಾಜಕಾರಣಗಳಾಗ್ಲಿ ಎಲ್ಲಾದ್ರೂ ಒಂದು ಪ್ರತಿಭಟನೆ ಆಯ್ತಂದ್ರೆ ಸೀರಿಯಸ್ ತಗೋತಾರೆ. ಈಗೆಲ್ಲ ಈಗಿನ ರಾಜಕಾರಣಗಳಿಗೆ ಹೆಂಗ್ ಆಗ್ಬಿಟ್ಟದಂತ ಪ್ರತಿಭಟನೆ ಬರ್ತಾವ ಹೇಳ್ತಾವ ಹೋಗ್ತಾವ ಲೆಕ್ಕ ಆಗ್ಬಿಟ್ಟೈತಿ. ಒಂದ್ ಅರ್ಥ ಕೊಡ್ಬೇಕಾಗಿತ್ತಂದ್ರೆ ನೀವ್ ಏನ್ ನಿರ್ಧಾರ ತಗೊಂಡಿರಿ, ತಾವೇನು ಇದನ್ನ ಕೈ ಹಿಡ್ಕೊಂಡು ಹೊಂಟಿರಿ, ಅದಕ್ಕೆ ನಾವು ಯಾವತ್ತು ನಿಮ್ ಜೊತೆ ನಿಂತ್ಕೊತೇವೆ. ನಾವೇನಾದ್ರೂ ಬರ್ಲಿಲ್ಲ ಅಂತಂದ್ರೆ ಇಲ್ಲಿಂದ KKRDB ಅವರನ್ನು ಒಂದು ಪಾದಯಾತ್ರೆಯ ಮುಖಾಂತರ KKRDB ಎದುರುಗಡೆನೆ ಕುಂತು ಎಲ್ಲಿವರೆಗೂ ಈ ಒಂದು ರಸ್ತೆ ಅಭಿವೃದ್ಧಿ ಆಗಂಗಿಲ್ಲ ಅಲ್ಲಿವರೆಗೂ ನಾವು ಹೇಳೋದು ಬೇಡ. ಅದಕ್ಕೆ ಏನೇ ಬರ್ಲಿ ತನು ಮನ ಧನದಿಂದ ನೀವೇನೇ ನಿರ್ಧಾರ ತಗೊಳ್ತೀರಿ, ನಿಮ್ದು ಏನೇ ನನ್ ಮೇಲೆ ಜವಾಬ್ದಾರಿ ಕೊಟ್ಟಿದ್ರೆ ಅಂತಾರ ಖಂಡಿತವಾಗಿ ನಿಮ್ ಜೊತೆ ನಾನು ನಿಂತ್ಕೊಂತೇನೆ ಅಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆದಷ್ಟು ನಾವು ಇವತ್ತಿನ ಈ ಒಂದು ವಿಷಯವನ್ನು ಜಿಲ್ಲಾಧಿಕಾರಿಗಳು ತಿಳಿಸಿ ಇವತ್ತು ಸಾಯಂಕಾಲನೇ ಬಂದು ಇದಕ್ಕೆ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ರಿ. ಯಾಕಂತಂದ್ರೆ ಈಗ ಮಳೆ ಆಗೈತಿ, ರೈತರು ಮೊದಲೇ ಮಳೆ ಇಲ್ಲಾದ್ರೆ ಅಕ್ಕಡಿ ಕಡೆ ಕಕ್ಕಾಬಿಕ್ಕಿ ಆಗುವಂತ ಸಂದರ್ಭದಾಗ ಮತ್ತ ಅವ್ರೇನೋ ಒಂದು ಮಳೆ ಆಗಿ ಒಂದ್ ಸ್ವಲ್ಪ ಏನಾರೋ ಬಿತ್ತನೆ ಮಾಡ್ಬೇಕು ಅಂತ ಟೈಮ್ನ ಮತ್ ನಾವ್ ಈ ತರ ತಗೊಂಡ್ ಕುಂತೇವಂತಂದ್ರ ಯಾರಿಗೂ ಇಲ್ಲ, ಎಲ್ಲಾರು ನಡು ಮೆತ್ತಗಾಗವನೇ ರೈತ ಆಗ್ತಾನ. ಹಿಂಗಾಗಿ ತಾವ್ ಇದನ್ನ ಆದಷ್ಟು ಬೇಗ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ಮುಂದಿನ ಹೋರಾಟ ಉಗ್ರವಾದ ಹೋರಾಟ ಖಂಡಿತವಾಗಿಯೂ ನಾವು ಮಾಡೋಣ. ಎಲ್ಲಿ ತನಕ ಆಗಂಗಿಲ್ಲ ಅಲ್ಲಿ ತನಕ ಇವರಿಗೆ ನಡೆಯಂಗಿಲ್ಲ. ನೀವೇನೇ ನಿರ್ಧಾರ ತಗೊಂಡು ನಿಮ್ ಜೊತೆಗೆ ನಾ ಖಂಡಿತವಾಗಿ ಇರ್ತಾನೆ ಅಂತ ನಾವು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ
ಇಷ್ಟೋ ತನಕ ನನ್ನ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ತೊಳಸಲು ಗ್ರಾಮದ ಹಿರಿಯರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತಿನೊಳಗ ಮಾತಿಲ್ಲ ಮೋತಿ ನೋಡಬಾರದು ಕೋಟಿ ಹಂಗ ತಿರುಗು ಕೋಳಿನ ಬೆನ್ನ ಹತ್ತಬಾರದು ಕೋಟಿ ಹಂಗ ತಿರುಗು ಕೋಳಿನ ಬೆನ್ನ ಹತ್ತಬಾರದು ಕೋಟಿ ನೋಡಬಾರದು ಕೋಟಿ ಹಂಗ ತಿರುಗು ಕೋಳಿನ ಬೆನ್ನ ಹತ್ತಬಾರದು.